ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಭಾರತದ ಅತ್ಯಂತ ಪವಿತ್ರ ಹಾಗೂ ಐತಿಹಾಸಿಕ ದೇವಾಲಯಗಳಲ್ಲಿ ಒಂದಾದ ಗುಜರಾತ್ನ ಸೋಮನಾಥ ದೇವಾಲಯದ ಬಗ್ಗೆ ತಿಳಿಯೋಣ. ಸೋಮನಾಥ ದೇವಾಲಯವನ್ನು ಪ್ರಥಮ ಜ್ಯೋತಿರ್ಲಿಂಗ ಎಂದು ಕರೆಯಲಾಗುತ್ತದೆ. ಶಿವನ 12 ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯದು ಇಲ್ಲಿ ಸ್ಥಾಪಿತವಾಗಿದೆ ಎಂಬ ನಂಬಿಕೆ ಇದೆ. ಈ ದೇವಾಲಯವನ್ನು ಹಲವಾರು ಬಾರಿ ಆಕ್ರಮಣಕಾರರು ಧ್ವಂಸ ಮಾಡಿದರು. ಪ್ರತಿ ಬಾರಿ ಅದನ್ನು ಪುನಃ ನಿರ್ಮಿಸಲಾಯಿತು. ಅತಿ ಪ್ರಸಿದ್ಧವಾದ ದಾಳಿಯನ್ನು ಮಹಮ್ಮದ್ ಗಜ್ನಿ ಕ್ರಿಸ್ತಶಕ 1025ರಲ್ಲಿ ನಡೆಸಿದನು. ದೇವಾಲಯದ ಅಪಾರ ಸಂಪತ್ತನ್ನು ದೋಚಿ ಹಾನಿಗೊಳಿಸಿದರು. ಜನರ ಭಕ್ತಿ ಕುಗ್ಗಲಿಲ್ಲ. ನಂತರ ಹಲವಾರು ರಾಜರು ಈ ದೇವಾಲಯವನ್ನು ಪುನಃ ಕಟ್ಟಿಸಿದರು. ಇಂದಿನ ಸೋಮನಾಥ ದೇವಾಲಯವನ್ನು 1951ರಲ್ಲಿ ಸ್ವಾತಂತ್ರ್ಯದ ನಂತರ ಪುನರ್ ನಿರ್ಮಿಸಲಾಯಿತು. ಸಮುದ್ರ ತೀರದಲ್ಲಿ ಅಲಂಕರಿಸಿಕೊಂಡಿರುವ ಈ ದೇವಾಲಯದ ದೃಶ್ಯ ಅತಿ ಆಕರ್ಷಕವಾಗಿದೆ. ಸೋಮನಾಥ ದೇವಾಲಯವು ಕೇವಲ ಧಾರ್ಮಿಕ ತಾಣವಲ್ಲ, ಇದು ಭಕ್ತಿ, ಶೌರ್ಯ ಮತ್ತು ಪುನರುತ್ಥಾನದ ಸಂಕೇತವಾಗಿದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.